ಉತ್ತರ ಪ್ರದೇಶದಲ್ಲಿ ಕಳೆದ 24 ಗಂಟೆಗಳು ಹೇಗಿದ್ವು ಗೊತ್ತಾ? ಕೇವಲ ಒಂದು ದಿನದ ಅವಧಿಯಲ್ಲಿ ಮೂವರನ್ನ ನಿರ್ದಯವಾಗಿ ಹತ್ಯೆಗೈದ ಸೈಕೋ ಸೀರಿಯಲ್ ಕಿಲ್ಲರ್ನ ಕೃತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ಭಯಾನಕ ಕೃತ್ಯ ಎಸಗಿದ್ದು ಪಂಜಾಬ್ ಮೂಲದ ಮಾಜಿ ಸೈನಿಕ ಗುರುಪ್ರೀತ್ ಸಿಂಗ್. ಮೊದಲು ಮೇ 10ರಂದು ಪ್ರಯಾಗ್ರಾಜ್ನಿಂದ ಚಾಂದೌಲಿಗೆ ಹೋಗುವ ರೈಲಿನಲ್ಲಿ ಮಕ್ರೋನ್ ಅಂತ ಯುವಕನನ್ನ ಗುಂಡುಕಿ ಕೊಂದಂತಹ ಈತ ಮರುದಿನ ಜಮ್ಮು ತಾವಿ ಎಕ್ಸ್ಪ್ರೆಸ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿದ. ಅಷ್ಟಕ್ಕೆ ನಿಲ್ಲದ ಈತನ ಕ್ರೌರ್ಯ ಅಲ್ಲಿಂದ ಓಡಿ ಹೋಗಿ ಆಸ್ಪತ್ರೆಯೊಂದರಲ್ಲಿ ರೋಗಿಯಂತೆ ನಟಿಸಿ ಲಕ್ಷ್ಮೀದೇವಿ ಅನ್ನುವಂತಹ ಮಹಿಳೆಯ ಪ್ರಾಣವನ್ನು ತೆಗೆದಿದ್ದಾನೆ. ವಿಚಿತ್ರವಂದ್ರೆ ಈ ಮೂವರು ಈತನಿಗೆ ಮೊದಲೇ ಪರಿಚಯವಿದ್ದವರಲ್ಲ. ಯಾವುದೇ ವೈಯಕ್ತಿಕ ದ್ವೇಷವಿಲ್ಲದೆ ಈ ಕೊಲೆಗಳನ್ನ ಮಾಡಿದ್ದಾನೆ. ಇತ್ತೀಚೆಗೆ ಸೆಕ್ಯೂರಿಟಿ ಕೆಲಸ ಕಳೆದುಕೊಂಡಿದ್ದಂತಹ ಈತ ಆ ಹತಾಶೆಯಲ್ಲಿ ಈ ಕೃತ್ಯ ಎಸಗಿರಬಹುದು ಅನ್ನುವಂತಹ ಶಂಕೆ ಇದೆ. ಅಂತಿಮವಾಗಿ ಪೊಲೀಸರು ಈತನನ್ನ ಸ್ಥಳ ತನಿಖೆಗೆ ಕರೆದೊಯ್ದಾಗ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಪೊಲೀಸರ ಮೇಲೆಯೇ ಗುಂಡು ಹಾರಿಸಿದ್ದಾನೆ. ಆಗ ನಡೆದ ಎನ್ಕೌಂಟರ್ನಲ್ಲಿ ಈ ಸೈಕೋ ಕಿಲ್ಲರ್ ಅಂತ್ಯವಾಗಿದ್ದಾನೆ. ಒಬ್ಬ ವ್ಯಕ್ತಿಯ ಕ್ರೌರ್ಯ ಇಡೀ ಸಮಾಜವನ್ನೇ ಹೇಗೆ ನಡಗಿಸಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ.